ಹಾಯ್ ಲೀಡರ್ಸ್, ಎಲ್ಲಿಗೂ ನಮಸ್ತೆ. ನಾನು ನಿಮ್ಮ MLM ಕೋಚ್ ಸಂಜಯ್ ಮಾತಾಡ್ತಿರುವಂಥದ್ದು. ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ ನೆಟ್ವರ್ಕ್ ಮಾರ್ಕೆಟಿಂಗ್ ಸಕ್ಸಸ್ ಮಂತ್ರಗಳು ಪುಸ್ತಕದಲ್ಲಿರುವಂತಹ ಎರಡನೇ ಸಬ್ಜೆಕ್ಟ್ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ಸಬ್ಜೆಕ್ಟ್ ಏನು ಅಂತಂದರೆ, ನೋಡೋದಕ್ಕೆ ನೆಟ್ವರ್ಕ್ ಮಾರ್ಕೆಟಿಂಗ್ ಥರನೇ ಇರುತ್ತೆ, ಬಟ್ ಅದು ನೆಟ್ವರ್ಕ್ ಮಾರ್ಕೆಟಿಂಗ್ ಕಂಪ್ನಿ ಆಗಿರಲ್ಲ. ಆ ಒಂದು ಸಬ್ಜೆಕ್ಟಿಗೆ ಸಂಬಂಧಪಟ್ಟಾಗೆ ಈ ಒಂದು ವಿಡಿಯೋ ಆಗಿರುತ್ತೆ. ಸ್ನೇಹಿತರೆ, ನಿಮ್ಮ ಮನೆಗೆ ಬಂದು ಕೆಲವರು ಹಲವಾರು ಕಂಪ್ನಿಗಳನ್ನ ಅಪ್ರೋಚ್ ಮಾಡೋ ಸಾಧ್ಯತೆ ಇರುತ್ತೆ. ಆ ಕಂಪ್ನಿಗಳು ಹೇಗಿರುತ್ತೆ ಅಂತಂದರೆ, ನೀವಿಷ್ಟು ಅಮೌಂಟನ್ನು ಕಟ್ಟಿದ್ರೆ ನಿಮಗೆ ವಾರಕ್ಕೆ ಇಷ್ಟು ರಿಟರ್ನ್ ಬರುತ್ತೆ, ತಿಂಗಳಿಗೆ ಇಷ್ಟು ರಿಟರ್ನ್ ಬರುತ್ತೆ, ಅಥವಾ ವರ್ಷಕ್ಕೆ ಇಷ್ಟು ರಿಟರ್ನ್ ಬರುತ್ತೆ ಅಂತ ಹೇಳ್ತಾರೆ. ನೀವು ಕೊಡುವಂಥ ದುಡ್ಡಿಗೆ ಯಾವುದೇ ರೀತಿ ಪ್ರಾಡಕ್ಟ್ಸ್ಗಳನ್ನ ಕೊಡಲ್ಲ. ಮತ್ತೆ ಇನ್ನೊಂದು ಸಲ ರಿಪೀಟ್ ಮಾಡ್ತಿದ್ದೀನಿ, ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ನೀವು ಕೊಡುವಂತಹ ದುಡ್ಡಿಗೆ ಯಾವುದೇ ರೀತಿಯ ಪ್ರಾಡಕ್ಟ್ಸ್ಗಳನ್ನ ಕೊಡಲ್ಲ. ನೀವು ಹಾಕಿದ ದುಡ್ಡಿಗೆ ಇಷ್ಟು ರಿಟರ್ನ್ಸ್ ಬರುತ್ತೆ ಅಂತೇಳಿ ಯಾರೆಲ್ಲ ಹೇಳ್ತಾರೆ ಅದನ್ನು ಅರ್ಥ ಮಾಡ್ಕೊಳ್ಳಿ. ಅದು ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲ, ಅದು ಮನಿ ಸರ್ಕ್ಯುಲೇಷನ್. ಈ ಮನಿ ಸರ್ಕ್ಯುಲೇಷನ್ ಸ್ಕೀಮ್ನಲ್ಲಿ ತುಂಬ ಜನರು ತಮ್ಮ ಹಣವನ್ನು ಕಳ್ಕೊಂಡಿದ್ದಾರೆ. ಜೊತೆಗೆ ತಮಗೂ ಆ ವಿಚಾರ ಗೊತ್ತಿಲ್ಲದೆ ಇರೋ ಕಾರಣದಿಂದ ತಾವು ಕೂಡ ಸುಮಾರು ಜನರಿಂದ ಇನ್ವೆಸ್ಟ್ಮೆಂಟ್ ಮಾಡಿಸಿ ಬೇರೆಯವರಿಗೂ ಕೂಡ ಮೋಸ ಆಗಿರುವಂತಹ ವಿಚಾರಗಳು ತುಂಬಾ ನಾವು ನೋಡಿದ್ದೀವಿ. ಕರ್ನಾಟಕಾದ್ಯಂತ, ಭಾರತಾದ್ಯಂತ ಎಷ್ಟೋ ಕಂಪ್ನಿಗಳು ಈ ಥರ ಮೋಸ ಮಾಡಿದ್ದಾವೆ. ಹಾಗಾಗಿ ನಿಮಗೇನಾದ್ರೂ ಈ ಥರದ ಕಂಪ್ನಿಗಳು ಅಪ್ರೋಚ್ ಆದರೆ ಒಂದಂತೂ ಅರ್ಥ ಮಾಡ್ಕೊಳ್ಳಿ, ಅದು ಇಲ್ಲೀಗಲ್, ಅದು ಮೋಸ ಮಾಡುವಂಥ ಕಂಪ್ನಿ. ಯಾವುದೇ ಕಾರಣಕ್ಕೂ ಆ ಕಂಪನಿ ಲೈಫ್ ಲಾಂಗ್ ಇರಲ್ಲ. ಶಾರ್ಟ್ ಪೀರಿಯಡಲ್ಲೇ ಆ ಕಂಪನಿಗೆ ಏನು ದುಡ್ಡು ಮಾಡ್ಕೊಳ್ಬೇಕಲ್ಲ, ಆ ಕಂಪ್ನಿ ಓನರ್ ಏನು ದುಡ್ಡು ಮಾಡ್ಕೋಬೇಕಲ್ಲ, ಅದನ್ನು ಮಾಡಿಕೊಂಡು ಕಂಪ್ನಿಯನ್ನು ಕ್ಲೋಸ್ ಮಾಡ್ತಾರೆ ಅನ್ನೋ ಒಂದು ವಿಚಾರವನ್ನು ನೀವು ಅರ್ಥ ಮಾಡ್ಕೊಳ್ಬೇಕು. ಆ್ಯಂಡ್ ಈವನ್ ಒಂದು ಕಂಪನಿಯಲ್ಲಿ ಪ್ರಾಡಕ್ಟ್ಸ್ಗಳಿದ್ರೂ ಕೂಡ ಆ ಪ್ರಾಡಕ್ಟ್ಸು ಕ್ವಾಲಿಟಿ ಪ್ರಾಡಕ್ಟ್ಸ್ಗಳಾಗಿರಬೇಕು. ಅಂದರೆ ನೀವೊಂದು ₹100 ಕೊಟ್ಟಿದ್ದೀರ ಆ ಪ್ರಾಡಕ್ಟಿಗೆ ಅಂತಂದರೆ, ಆ ಪ್ರಾಡಕ್ಟಿಗೆ ವರ್ತಾಗಿರಬೇಕು ಆ ₹100. ಒಂದು. ಎರಡನೇದು, ಕ್ವಾಲಿಟಿ ಚೆನ್ನಾಗಿರಬೇಕು. ನಿಮಗೆ ಪ್ರಾಡಕ್ಟ್ನ ಬಳಸಿದ ಮೇಲೆ ಯಾವ ಕಾರಣಕ್ಕೆ ನೀವು ಪ್ರಾಡಕ್ಟ್ ತೊಗೊಂಡಿರ್ತೀರ, ಆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ನಿಮಗೆ ಸಿಕ್ಕಾಗ ಮಾತ್ರ ಅದು ಒಂದು ಜೆನ್ಯೂನ್ ನೆಟ್ವರ್ಕ್ ಮಾರ್ಕೆಟಿಂಗ್ ಕಂಪ್ನಿ ಆಗಲಿಕ್ಕೆ ಸಾಧ್ಯ. ಇವತ್ತು ಒಂದು ಕಂಪ್ನಿಯನ್ನು ಒಂದು ಫ್ಯೂಚರ್ ಓರಿಯೆಂಟೆಡ್ ಕಂಪ್ನಿ ಅಂತೇಳಿ ನೀವು ಡಿಸಿಷನ್ ಮಾಡಲಿಕ್ಕೆ ಇರೋದು ಒಂದೇ ಒಂದು ದಾರಿ ಏನು ಅಂತಂದರೆ, ಆ ಕಂಪನಿಯ ಪ್ರಾಡಕ್ಟ್ಸ್ಗಳನ್ನ ಚೆಕ್ ಮಾಡುವಂಥದ್ದು, ಆ ಕಂಪನಿಯ ಪ್ರಾಡಕ್ಟ್ಸ್ನ ಕ್ವಾಲಿಟಿಯನ್ನು ಚೆಕ್ ಮಾಡುವಂಥದ್ದು, ಜೊತೆಗೆ ನೀವು ಕೊಡುವಂಥ ಹಣ ಆ ಪ್ರಾಡಕ್ಟಿಗೆ ವರ್ತ್ ಇದೆಯಾ ಅನ್ನೋ ಒಂದು ವಿಚಾರವನ್ನು ಕ್ರಾಸ್ ಚೆಕ್ ಮಾಡ್ಕೊಳ್ಳುವಂಥದ್ದು ಒಂದೇ ದಾರಿ ಇವತ್ತು ಡೈರೆಕ್ಟ್ ಸೆಲ್ಲಿಂಗ್ ಕಂಪನಿಗಳನ್ನ ಒಂದು ಫ್ಯೂಚರ್ನ ಕ್ರಾಸ್ ಚೆಕ್ ಮಾಡಲಿಕ್ಕೆ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ.